ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಹುಬ್ಬಳ್ಳಿಯಲ್ಲಿ ಸಫಾಯಿ ಕರ್ಮಚಾರಿ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಹುಬ್ಬಳ್ಳಿ ಅವರು ವಾರ್ಡ್ ಇನ್ಸ್ಪೆಕ್ಷನ್ಗೆಂದು ಹೋದಾಗ ವಲಯ ಕಚೇರಿ 10ಕ್ಕೆ ಸಂಬಂಧಪಟ್ಟ ವಾರ್ಡಲ್ಲಿ ಪೌರ ಕಾರ್ಮಿಕರ ಹಾಜರಿಯ ಬಗ್ಗೆ ಸೂಪರ್ವೈಸರ್ ಅವರನ್ನು ಮಾಹಿತಿ ಕೇಳಿದಾಗ ಅವರು ನಮಗೆ ಸ್ಕ್ಯಾನ್ ಮಷಿನ್ ಬಗ್ಗೆ ಯಾವುದೇ ತರಹದ ಹೆಚ್ಚಿನ ಮಾಹಿತಿ ಇಲ್ಲ ಹಾಗೂ ಇದರ ಬಗ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು ಕೇಳಬೇಕು ಎಂದು ಹೇಳುತ್ತಾರೆ. ಯಾವುದೇ ಟ್ರೈನಿಂಗ್ ಇಲ್ಲದ ಇಂತಹ ನಕಲಿ ಸೂಪರ್ವೈಸರ್ಗಳಿಗೆ ಈ ಜವಾಬ್ದಾರಿಯ ಕೆಲಸವನ್ನು ಕೊಡುವುದು ಹೆಲ್ತ್ ಇನ್ಸ್ಪೆಕ್ಟರ್ಗಳ ಅಕ್ಷಮ್ಯ ತಪ್ಪು. ಆದ್ದರಿಂದ ಇವರಿಬ್ಬರು ಅಂದರೆ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಹಾಗೂ ನಕಲಿ ಸೂಪರ್ವೈಸರ್ಗಳ ಮಧ್ಯೆ ಪೌರ ಕಾರ್ಮಿಕರು ಬಲಿಯಾಗುತ್ತಿದ್ದಾರೆ. ಇಂತಹ ಜವಾಬ್ದಾರಿ ಕೆಲಸವನ್ನು ಆಯಾ ವಲಯ ಕಚೇರಿಯ ಅಧಿಕಾರಿಗಳು ಟ್ರೈನಿಂಗ್ ಕೊಟ್ಟು ಚೆನ್ನಾಗಿ ಮಾಹಿತಿ ಇರುವಂತವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಪೌರ ಕಾರ್ಮಿಕರಿಗೆ ಅನ್ಯಾಯವಾಗದಂತೆ ಕಾಪಾಡಬೇಕೆಂದು ಪ್ರಕಾಶ್ ಹುಬ್ಬಳ್ಳಿ ಅವರು ಪಾಲಿಕೆ ಆಯುಕ್ತರನ್ನು ಆಗ್ರಹಿಸುತ್ತಾರೆ. ಸರ್ ನಮಸ್ಕಾರ, ನಾನು ಪ್ರಕಾಶ್ ಹುಬ್ಬಳ್ಳಿ, ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿ ಸದಸ್ಯ, ಅದೇ ಧಾರವಾಡ ಜಿಲ್ಲೆ ಅಧ್ಯಕ್ಷ. ಇವತ್ತು ಏನಪ್ಪ ಅಂತಂದರೆ, ನಿನ್ನೆ ನಾನು 8/6/2026 ಒಂದು ವಾರ್ಡ್ ವಿಸಿಟಿಗೆ ಅಂತ ಹೋಗಿರ್ತೀನಿ ಓಲ್ಡ್ ಹುಬ್ಳಿಯಲ್ಲಿ. ಅಂದರೆ ನಮ್ಮ ಯಾವುದು ಝೋನ್ 10 ವಲಯ ಕಚೇರಿ 10ಕ್ಕೆ ಸಂಬಂಧಪಟ್ಟಿರೋದು. ಅಲ್ಲಿ ಹೋಗ್ತಾ ಇರುವಾಗ ಅಲ್ಲೊಂದು ಹಗರಣ ಆಗುತ್ತೆ. ಏನಪ್ಪ ಅಂತಂದರೆ, ಅಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಿರೋಂಥ ಪೌರ ಕಾರ್ಮಿಕರ ಬಗ್ಗೆ ಮತ್ತು ಯಾವುದು ಈ ಸೂಪರ್ವೈಸರ್ ಅಂತೇಳಿ ಹಾಗೂ ಮತ್ತು ಯಾವುದು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇವ್ರ ಮಧ್ಯದಲ್ಲಿ ಒಂದು ಸಂಘಟನೆ ಆಗುತ್ತೆ. ಒಂದು ಘಟನೆ ಏನಪ್ಪ ಅಂತಂದರೆ, ಆಗಿರುವಂಥ ಘಟನೆ, ಅಲ್ಲಿ ಒಂದು ಲೇಬರ್ಸು ಅವರು ತಮ್ಮ ಏನು ಹಾಜರಿ ಸಲುವಾಗಿ ಮತ್ತು ಪೇಮೆಂಟಿನ ಸಲುವಾಗಿ ಮಾತಾಡ್ತಾರೆ. ಆದರೆ ಅದ್ರ ಬಗ್ಗೆ ಹೆಚ್ಚಾಗಿನ ವಿಚಾರ ಅಂತಂದರೆ ಸೂಪರ್ವೈಸರ್ಗೆ ಗೊತ್ತಿರಬೇಕು. ಅಂದರೆ ಅವರು ಹೇಳ್ತಾರೆ, ನಾನು ಆವಾಗಲೇ ನೀವು ಅದನ್ನು ವಿಡಿಯೋದಲ್ಲಿ ತೋರಿಸಿರೋ ಪ್ರಕಾರ, ನಾನು ಮಾಡಿರೋ ವಿಡಿಯೋ ಪ್ರಕಾರ ನೋಡಿದ್ದೀರಿ ನೀವು. ಅಲ್ಲಿ ಏನಾಗುತ್ತೆಪ್ಪ ಅಂತಂದರೆ, ಅಲ್ಲಿ ಒಂದು ಮಷಿನ್ ಕೊಟ್ಟಿರ್ತಾರೆ ಅವ್ರಿಗೆ. ಅದರಲ್ಲಿ ಎಲ್ಲರೂ ಹಾಜರಿ ಹಾಕೋದಾಯಿತು, ಇದೆಲ್ಲ ಅಂತೇಳಿ ಅವ್ರು ತಮ್ಮ ಕೊಡೋದು ಆಯಿತು. ಆ ಮಷಿನ್ನಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಚೆಕ್ ಮಾಡಲಿಕ್ಕೆ ಅಂತ ಹೋದಾಗ ಅವರು ಹೇಳ್ತಾರೆ, ಯಾರು ನೀವು ವಿಡಿಯೋನಲ್ಲಿ ಕೂಡ ನೋಡಿದ್ದೀರಿ, ಆ ಸೂಪರ್ವೈಸರ್ ಅಂತೆ, ಏನು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದಾಗ ಅವ್ರು ಏನಂತಾರೆ, ನನಗೇನು ಗೊತ್ತಿಲ್ಲ, ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಆ ಮಷಿನ್ ಬಗ್ಗೆ ಅಂತ ಹೇಳ್ತಾರೆ. ಕೇವಲ ನನಗೆ ಒಂದು ಫೋಟೋ ತೊಗೊಳ್ಳೋದು ಮತ್ತು ತಂಬ್ ಹಾಕ್ಸ್ಕೊಳ್ಳೋದು ಮಾತ್ರ ಗೊತ್ತಿದೆ ಅಂತಾರೆ. ಮತ್ತು ಇದಕ್ಕಿಂತ ಜಾಸ್ತಿ ಯಾರು ಗೊತ್ತಂತಂದರೆ ಅವ್ರು ಹೇಳ್ತಾರೆ ಹೆಲ್ತ್ ಇನ್ಸ್ಪೆಕ್ಟರ್ಸು ಅಂತ. ಈ ಹೆಲ್ತ್ ಇನ್ಸ್ಪೆಕ್ಟರ್ಸು ಅಂತ ಹೇಳಿದಾಗ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಈ ಸೂಪರ್ವೈಸರ್ ಇವರಿಬ್ಬರ ಮಧ್ಯದಲ್ಲಿ ಪಾಪ ಅಪೌರ ಕಾರ್ಮಿಕರು ಅವ್ರ ಬಗ್ಗೆ ವಿಚಾರ ಅಂತಂದರೆ ಅವ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ ಸನ್ಮಾನ್ಯ ಕಮಿಷನರ್ ಸರ್, ಇದರ ಬಗ್ಗೆ ಸ್ವಲ್ಪ ನೀವು ವಿಚಾರ ಮಾಡಬೇಕು. ಯಾಕಂತಂದರೆ ನೋಡ್ತಾ ಇದ್ದೀರಿ, ಆ ಸೂಪರ್ವೈಸರ್ ಕೇಳಿದ್ರೆ ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಬಗ್ಗೆ ಹೇಳ್ತಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ. ಮತ್ತು ಇವರಿಬ್ಬರ ಮಧ್ಯದಲ್ಲಿ ಒಂದು ವೇಳೆ ಅಕಸ್ಮಾತ್ ನಾನು ಇನ್ನೂ ಇದಕ್ಕಿಂತ ಮುಂಚೆ ಕೆಲವೊಂದು ವಾರ್ಡಿಗೆ ವಿಸಿಟ್ ಕೊಟ್ಟಿರ್ತೀನಿ, ಅಲ್ಲಿ ಲೇಬರ್ಸ್ಗಳು ಸ್ವಲ್ಪ ಲೇಟಾಗಿ ಬಂದರೆ ಅವ್ರನ್ನ ತಗೊಳ್ಳೋದಿಲ್ಲ ಯಾರು ಸೂಪರ್ವೈಸರ್ಸ್. ಇಲ್ಲ ನೀವು ಲೇಟಾಗಿ ಬಂದಿದ್ದೀರಿ ಅಂತ ವಾಪಸ್ ಕಳಿಸ್ತಾರೆ. ಅಂಥದ್ರಲ್ಲಿ ಕೆಲಸ ಮಾಡೋದಂತೂ ಪೌರ ಕಾರ್ಮಿಕರು ನಿಜಾನೇ, ಬಟ್ ಅದ್ರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಕೊಡಬೇಕಾಗಿರೋದು ಆ ಕರ್ತವ್ಯ ಕೂಡ ಸೂಪರ್ವೈಸರ್. ಅವ್ರು ಕೇಳಿದರೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ, ನನಗೆ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ಇಷ್ಟೇ ಕೊಟ್ಟರೆ ಹೇಳಿರೋದಂತ. ಅಂದರೆ ಈ ಹೆಲ್ತ್ ಇನ್ಸ್ಪೆಕ್ಟರು ಸೂಪರ್ವೈಸರು ಈ ಮಷಿನ್ ಬಗ್ಗೆ ಮಾಹಿತಿ ಕೊಡಬೇಕಾಗಿರೋದು ಹೆಲ್ತ್ ಇನ್ಸ್ಪೆಕ್ಟರ್ ಕೊಡಬೇಕು. ಯಾಕಂದರೆ ಪ್ರತಿಯೊಂದು ಕಮಿಷನರ್ಸರೇ ಅಲ್ಲಿ ಬಂದು ವಿಸಿಟಿಂಗ್ ಕೊಡಲಿಕ್ಕೆ ಆಗೋದಿಲ್ಲ. ಅವರು ಅದ್ರ ಸಲುವಾಗಿಯೇ ಅವ್ರು ಏನು ಮಾಡಿರ್ತಾರೆ, ಜೆಡ್ ಡಿ ಸಿ ನಂತರ ಹೆಲ್ತ್ ಇನ್ಸ್ಪೆಕ್ಟರ್ಸು ಅವ್ರ ಕೆಳಗಡೆ ಸೂಪರ್ವೈಸರ್ಸು. ಈ ಯಾವುದೇ ಥರ ಮಾಹಿತಿ ಇಲ್ಲದೆ ಇರುವಂಥ ಸೂಪರ್ವೈಸರು ಯಾವ ಥರ ಇರ್ತಾರೆ. ಒಂದು ಸೂಪರ್ವೈಸರ್ ಆಗಬೇಕಂತಂದರೆ ಅದಕ್ಕೆ ಒಂದು ಅರ್ಹತೆ ಇರಬೇಕು. ಅರ್ಹತೆ ಅಂತಂದರೆ ಪ್ರತಿಯೊಂದು ಕೂಡ ಅವ್ರಿಗೆ ಟ್ರೈನಿಂಗ್ ಇರಬೇಕು. ಯಾವುದೂ ಟ್ರೈನಿಂಗ್ ಇರೋದಿಲ್ಲ. ಈ ಥರ ಇದು ಯಾವ ಥರ ಇದೆ ಅಂತಂದರೆ, ಗಂಡ ಹೆಂಡತಿ ಜಗಳದಲ್ಲಿ ಮಧ್ಯೆ ಮಗು ಬಲಿ ಆಗೋ ಥರ ಅಂತಂದರೆ ಈ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಸೂಪರ್ವೈಸರ್ಸ್ ಇವರಿಬ್ಬರ ಮಧ್ಯದಲ್ಲಿ ಪೌರ ಕಾರ್ಮಿಕರು ಅವರಿಗೆ ಒಂದು ಪಾಪ ಬಲಿ ಆಗೋ ಥರ ಆಗ್ತಾ ಇದೆ. ಅದ್ರ ಸಲುವಾಗಿಯೇ ಆ ವಿಡಿಯೋಸ್ದಲ್ಲಿ ನಾನು ಎಲ್ಲ ತೋರಿಸಿದ್ದೀನಿ, ನೋಡಿದ್ದೀನಿ, ಸಾಕ್ಷಿ ಸಮೇತ. ಅಂತಂದರೆ ಅದ್ರ ಸಲುವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಒಂದು ವೇಳೆ ಸೂಪರ್ವೈಸರ್ಸ್ ಯಾರಾದರೂ ಇದ್ದರೂ ಕೂಡ ಅವರಿಗೆ ಒಳ್ಳೆಯ ಟ್ರೈನಿಂಗನ್ನು ಕೊಡಿ. ಕಮಿಷನರ್ ಸರ್ ಪ್ಲೀಸ್ ದಯವಿಟ್ಟು. ಯಾಕಂತಂದರೆ ಇವ್ರಿಗೆ ಮಾಹಿತಿ ಕೇಳಿದರೆ ಯಾವುದೂ ನನಗೆ ಗೊತ್ತಿಲ್ಲ ಅಂತಾರೆ ಸೂಪರ್ವೈಸರು. ಅವರು ನಿಜವಾಗ್ಲೂ ಸೂಪರ್ವೈಸರು ಗೊತ್ತಿಲ್ಲ, ಅಲ್ಲಿ ಪಿ ಕೆ ಅನ್ನೋದು ಆಗೋದಿಲ್ಲ.
ಹೆಲ್ತ್ ಇನ್ಸ್ಪೆಕ್ಟರು ಯಾವ ಥರ ಅವ್ರನ್ನ ಸೂಪರ್ವೈಸರ್ ಕೊಟ್ಟಿದ್ದಾರೋ ಅನ್ನೋದನ್ನು ಗೊತ್ತಾಗೋದಿಲ್ಲ, ಅವರು ಪ್ರಮೋಷನಲ್ ಇದ್ದಾರೋ ಅನ್ನೋದನ್ನು ಗೊತ್ತಾಗೋದಿಲ್ಲ. ಒಂದು ಸೂಪರ್ವೈಸರ್ ಆಗಬೇಕಂತಂದರೆ ಮಿನಿಮಮ್ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು. ಮೊನ್ನೆ ಇನ್ನೊಂದು ತಾವು 35 ಜನರನ್ನ ಸೂಪರ್ವೈಸರ್ ಆಗಿ ಮಾಡಿರ್ತೀರಿ, ಅದಕ್ಕೆ ತಮಗೆ ಧನ್ಯವಾದಗಳು ಕೂಡ ಹೇಳ್ಬೋದು ಕಮಿಷನರ್ ಸರ್ಗೆ. ಆದ್ದರಿಂದ ಇಂಥ ಒಂದು ನಕಲಿ ಸೂಪರ್ವೈಸರ್ಸ್ಗಳಿಗೆ ಆದ್ಯತೆ ಕೊಡಬೇಡಿ. ಅದು ಈ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಸೂಪರ್ವೈಸರ್ ಇವರಿಬ್ಬರ ಮಧ್ಯದಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಪೌರ ಕಾರ್ಮಿಕರು ಬಲಿ ಆಗ್ತಾ ಇದ್ದಾರೆ. ಯಾಕಂತಂದರೆ ನಮ್ಮ ದೇಶನ ಕಾಪಾಡುವಂಥದ್ದು ಅಂದರೆ ಸ್ವಚ್ಛಗೊಳಿಸುವುದೇ ನಮ್ಮ ಪೌರ ಕಾರ್ಮಿಕರು. ಅವ್ರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ಅದರಿಂದ ತೊಂದರೆ ಆಗದೇ ಥರ ಕೂಡ ತಾವು ನೋಡ್ಕೋಬೇಕು. ಇದು ತಮ್ಮ ಒಂದು ಕರ್ತವ್ಯ ಕೂಡ, ತಮ್ಮ ಧರ್ಮ ಕೂಡ. ಅದ್ರ ಸಲುವಾಗಿ ಸಂಬಂಧಪಟ್ಟ ZACಗಳು ಇದರ ಬಗ್ಗೆ ಕೂಡ ತಾವು ಕೂಡ ಸ್ವಲ್ಪ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಸೂಪರ್ವೈಸರ್ ಇವರಿಬ್ಬರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ. ಇವರಿಬ್ಬರ ಮಧ್ಯದಲ್ಲಿ ಜಾಸ್ತಿ ಕೂಡ ಕೆಲವೊಂದು ಹಗರಣ ಕೂಡ ನಡೀತಾ ಇರ್ತವೆ. ಅದರ ಸಲುವಾಗಿಯೇ ಮುಂದಿನ ಸಾರಿ ನಾನು ಪ್ರತಿಯೊಂದು ಕೂಡ ಮತ್ತೆ ಕೆಲವೊಂದು ಇಂಥ ಹಗರಣಗಳಿಂದ ಇಂಥ ಒಂದು ವಿಡಿಯೋಗಳನ್ನು ಮಾಡಿ ತಮಗೆ ತೋರಿಸ್ತಾ ಇರ್ತೀನಿ. ದಯವಿಟ್ಟು ಇಂಥದ್ರ ಬಗ್ಗೆ ತಾವು ಕ್ರಮ ಕೈಗೊಳ್ಳಿ. ಸ್ಪೆಷಲಿ ಹೆಲ್ತ್ ಇನ್ಸ್ಪೆಕ್ಟರ್ಸು ಮತ್ತು ಅವ್ರ ಮಧ್ಯದಲ್ಲಿರುವಂಥ ಸೂಪರ್ವೈಸರ್ಸ್ ಇವರಿಬ್ಬರ ಮಧ್ಯದಲ್ಲಿ ಪೌರ ಕಾರ್ಮಿಕರಿಗೆ ಅನ್ಯಾಯ ಆಗದೇ ಇರೋ ಥರ ತಾವು ನೋಡ್ಕೋಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಜೈ ಭೀಮ್. ಈಗ ನೀವು ಪ್ರತಿಯೊಂದು ನೀವು ಸೂಪರ್ವೈಸರ್ ಅಂತಂದ್ರೆ ಇಲ್ಲಿ ಇನ್ಚಾರ್ಜ್ ನಿಮ್ಗೆ ಕೊಟ್ಟಿರ್ತಾರೆ ಇಲ್ಲಿ, ಹೌದಾ? ಎಲ್ಲ ಕಮಿಷನರ್ ಸರ್ ಬಂದು ಮಾಡಕ್ಕಂತೂ ಆಗೋದಿಲ್ಲ. ಕಮಿಷನರ್ ಸರ್ ಹೆಲ್ತ್ ಜೋನಲ್ ಆಫೀಸರ್ಗೆ ಹೇಳ್ತಾರ, ಜೋನಲ್ ಆಫೀಸರ್ ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳ್ತಾರ, ಹೆಲ್ತ್ ಇನ್ಸ್ಪೆಕ್ಟರ್ ನಿಮ್ಗೆ ಹೇಳ್ತಾರ, ಹೌದಾ? ಈಗ ನಿಮ್ ಜವಾಬ್ದಾರಿ ಕೆಲಸನ ನಿಮ್ಗೆ ಏನೋ ಗೊತ್ತಿಲ್ಲ ಅಂತಂದ್ರೆ ಈಗ ಜವಾಬ್ದಾರಿ ಅಂತ ಅಂತಾರೆ. ಅವ್ರು ಬಂದಿದ್ದಾರೆ, ಅವ್ರು ಕೆಲಸ ಮಾಡ್ತಿರ್ತಾರೆ. ಅಲ್ಲ, ಇದು ಬರೀ ಕೆಲಸ ಮಾಡಿಸೋದು ಇಷ್ಟ ಅಂತೇಳಿ ನಿಮ್ ಕೆಲಸ ಅಲ್ಲ. ಅವ್ರು ಕೆಲಸ ಮಾಡಿಸೋದು ಇಷ್ಟ ಮಾತ್ರ ನಿಮ್ ಕೆಲಸ ಅಲ್ಲ. ಇವ್ರು ಹಾಜಿರಿ ಹಾಕೋದು ನಿಮ್ದ ಕೆಲಸ, ಹೌದಾ? ಅದ್ರೊಳಗೆ ಏನಿಲ್ಲ ಡೀಟೇಲ್ಸ್ ಇದೆಲ್ಲ ನಿಮ್ಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರಲ್ಲ. ಇದು ಟ್ರೈನಿಂಗ್ ಕೊಟ್ಟಿರಲ್ಲ, ಕೊಟ್ಟಿಲ್ಲ ಸರ್. ಟ್ರೈನಿಂಗ್ ಕೊಟ್ಟಿಲ್ಲ ನಿಮ್ಗೆ? ಟ್ರೈನಿಂಗ್ ಕೊಟ್ಟಿಲ್ಲ. ಯಾವ್ದು ಮತ್ ನಿಮ್ಗೇನು ಕೊಟ್ಟಿರ ಇದ್ರಾಗ? ಎಲ್ಲರಿಗೂ ವೈಫೈ ಕನೆಕ್ಟ್ ಮಾಡಿ ಅವ್ರ ಡೀಟೇಲ್ಸ್ ಮಾಹಿತಿ ತಗೊಳ್ಳೋದು ಅದೇ ನಿಮ್ಗೆ ಟ್ರೈನಿಂಗ್ ಇಲ್ಲ, ಏನು ಕೊಟ್ಟಿಲ್ಲ ಎದ್ರಾಗ. ಸರ್, ನೀವು ಸೂಪರ್ವೈಸರ್ ಯಾವ ತರ ಮಾಡಿರಿ? ಸೂಪರ್ವೈಸರ್ ಅಂತೇಳಿ ಮಾಡಿದ್ರೆ ನೀವು ಎಷ್ಟು ವರ್ಷ ಆಗಿದ್ರಿ, ಎಷ್ಟು ವರ್ಷ ಕೆಲಸ ಮಾಡ್ರಿ? ಅಲ್ಲ, ಅರ್ಹತೆಗಳು ಏನೇನೋದು ಗೊತ್ತದ ನಿಮ್ಗೆ? ಸೂಪರ್ವೈಸರ್ ಅನ್ನು ಪ್ರಮೋಷನ್ ಯಾವಾಗ ಬರ್ತೈತೆ ಅನ್ನೋದು ಗೊತ್ತೈತಿ? ಸರ್, ಸೂಪರ್ವೈಸರ್ ಆಗ್ಬೇಕಂತಂದ್ರೆ ಮಿನಿಮಮ್ 10 ವರ್ಷಗಳು ಕೆಲಸ ಮಾಡ್ಬೇಕಾಗಿರೋದು, ಪ್ರಮೋಷನ್ ಕೊಡ್ಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಿದ್ದು. ಇವ್ರನ್ನ ಯಾವ ತರ ಸೂಪರ್ವೈಸರ್ ಮಾಡಿರಿ? ಯಾರು ಸೂಪರ್ವೈಸರ್? ಇವ್ರು ಯಾರು ಮಾಡ್ಯಾರ? ಇವರೊಂದು ಲೇಬರ್ 2 ವರ್ಷ ದಿನಗೂಲಿ ಕೆಲಸ ಮಾಡ್ಯಾರ. ನಾವು ಒಪ್ಕೊಂತೀವಿ, ಯಾಕಂದ್ರೆ ದಿನಗೂಲಿ ಮಾಡಿದ್ರೆ ಸುಮಾರು ಜನ. ನೀವ್ ಎಷ್ಟೆಷ್ಟು ವರ್ಷ ಕೆಲಸ ಮಾಡ್ರಿ? 15 ವರ್ಷ. ನೀವೆಷ್ಟು ಮಾಡಿರಿ? 8 ವರ್ಷ. ನೀವೆಷ್ಟು ಮಾಡ್ರಿ? 10 ವರ್ಷ. ಮತ್ ಇವ್ರಿಗೆಲ್ಲ ಮಾಡದೇ ಇರುವಂತ ಸೂಪರ್ವೈಸರ್ನ ಇವ್ರನ್ನ ಯಾಕೆ ಮಾಡಿರಿ? ಸರ್ವಿಸ್ ಒಳಗ ಅಂತ ಆಯ್ತು. ನೇರ ವೇತನ ಆಗ್ಬೇಕಂತಂದ್ರೆ, ಪ್ರಮೋಷನ್ ಆಗ್ಬೇಕಂತಂದ್ರೆ, ಸೂಪರ್ವೈಸರ್ ಆಗ್ಬೇಕಂತಂದ್ರೆ ಅದಕ್ಕೊಂದು ಅರ್ಹತೆ ಇರ್ತಾವ. ಮಿನಿಮಮ್ 10 ವರ್ಷಗಳ ಕಾಲಗಳ ಮಾಡಿ ಕೆಲಸ ಮಾಡ್ಬೇಕಂತಂದ್ರೆ ಅವ್ರು ಪ್ರಮೋಷನ್ ಮಾಡ್ಬೇಕ. ಬಟ್ ಇವ್ರಿಗೆ ಯಾವ ತರ ಕೊಡ್ತೀವಿ? ಇದ್ರ ಸಲುವಾಗಿ ಸರ್, ಸವರಾಜ್ ಸರ್, ನಿಮ್ಮ ಇವರು ಸೂಪರ್ವೈಸರ್ ಅಂತ ಇವ್ರ ಸಲುವಾಗಿ ಯಾವುದೇ ತರ ಏನೂ ಗೊತ್ತಿಲ್ಲ. ನೀವು ಅವ್ರಿಗೆ ಕೊಟ್ಟು ಕಳಿಸಿರಿ, ಇವಾಗ ಹಾಜಿರಿ ಕೊಟ್ಟು ಕಳಿಸಿರಿ, ಹಾಜಿರಿ ಆಗ್ರಿ ಅಂತೇಳಿ ಇದ್ರ ಬಗ್ಗೆ ಹಾಜಿರಿ ಹಾಕೋದು ಮಾತ್ರ ಗೊತ್ತೈತಿ, ಏನೂ ಗೊತ್ತಿಲ್ಲ. ದಯವಿಟ್ಟು ತಮ್ಮಲ್ಲಿ ಇರುವಂತ ಪ್ರತಿಯೊಂದು ಸೂಪರ್ವೈಸರ್ ಇಂಥವ್ರು ಏನಾದಾರಲ್ಲ ಇದ್ರ ಟ್ರೈನಿಂಗ್ ಕೊಡ್ರಿ ಪಾಪ, ಹೌದ್ರಿ? ಟ್ರೈನಿಂಗ್ ಕೊಟ್ರೆ ನಿಮ್ಗೆ ಚಲೋ ಗೊತ್ತಾಯ್ತು. ಅಲ್ಲ, ಇದನ್ನ ಅಲ್ಲ ಪೂರಾ ಮಾಹಿತಿ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಟ್ರೈನಿಂಗ್ ಕೊಡ್ಬೇಕಲ್ಲ. ಸರ್, ಇವ್ರಿಗೇನು ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ಅಂತಾರೆ. ಆದ್ರು ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ರಿ, ಯಾರು ನಿಮ್ಮ ಸಂಜಯ್ ತಲೇಖಾನ್ ಸೂಪರ್ವೈಸರ್ ಹೆಲ್ತ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದೀರಿ? ಟ್ರೈನಿಂಗ್ ಕೊಟ್ರೆ ಕೊಡದೆ ನೀವು ಯಾವ ತರ ಇವ್ರು ಸೂಪರ್ವೈಸರ್ ಕೆಲಸ ಕೊಟ್ಟಿರಿ? ಆಯ್ತಾ? ಇಲ್ಲೆಲ್ಲ ಏನೈತಿಲ್ಲ ನೋಡ್ರಿ ಸಮಸ್ಯೆ.